ಈ ರೀತಿ ಮಾಡಿದ್ ಸರಿನಾ ಅಂತಿದೆ. ಹುಬ್ಬಳ್ಳಿ ನಗರದ ಮಂಟೂರ್ ರಸ್ತೆಯಲ್ಲಿರುವಂತಹ ಈ ಕ್ಷೇತ್ರದ MLA ಅವರು ದರ್ಪದಿಂದ ಒಂಥರ ಬಹಳ ಸೊಕ್ಕಿನಿಂದ ಒಂದು ಹಿಂದೂ ಸ್ಮಶಾನದ ಕಾಂಪೌಂಡ್ ಅನ್ನು ಒಡೆದು 2 ದಿನದಲ್ಲಿ ರಾತ್ರೋರಾತ್ರಿ ಕಾಂಪೌಂಡ್ ಒಡೆದು ಇಂದಿರಾ ಕ್ಯಾಂಟೀನ್ ಅನ್ನ ಸ್ಮಶಾನದ ಒಳಗಡೆನೆ ಕಟ್ಟಿದ್ದಾರೆ. ಸೊ ಇದು ಕಾಂಗ್ರೆಸ್ ಗವರ್ಮೆಂಟ್ ಇದೆ ಅಂತ ಹೇಳಿ ಏನು ಬೇಕಾದ ಮಾಡುವಂತಹದ್ದು ಶೋಭೆ ತರುವಂತಹದ್ದಲ್ಲ. ಈ ಭಾಗದ 80% SC ST ಗಳಿದ್ದಾರೆ, ದಲಿತರಿದ್ದಾರೆ. ದಲಿತರು ನಿಮ್ಮನ್ನ ಗೆಲ್ಲಿಸಿದ್ದಾರೆ. ಸೊ ದಲಿತರ ಮೇಲೆ ದೌರ್ಜನ್ಯ ನಿಮ್ದು. ಇವತ್ತು ಮುಸ್ಲಿಮರ ಸ್ಮಶಾನದಲ್ಲಿ ಕಬರಸ್ಥಾನದಲ್ಲಿ ಹೋಗಿ ಈ ರೀತಿ ಕಾಂಪೌಂಡ್ ಒಡೆದು ಅಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಿ ನಿಮ್ಮಲ್ಲಿ ತಾಕತ್ತಿದ್ರೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಗೆದ್ದಿದ್ದು ಯಾರಿಂದ ಅಂತ ಗೊತ್ತಾಗೋದಿಲ್ವಾ ನಿಮಗೆ? ಯಾಕೆ ಕಾಂಪೌಂಡ್ ಹೊಡಿತಾರೆ? ಯಾಕೆ ಒಳಗಡೆ ಬರ್ತಾರೆ ನೀವು? ಈಗಾಗಲೇ 2 ಎಕರೆ ಅತಿಕ್ರಮಣವಾಗಿ ರಸ್ತೆ ಮಾಡಿದರೆ ಇನ್ನಿರೋದೇ 8 ಎಕರೆ. 8 ಎಕರೆಯಲ್ಲೂ ಮತ್ತೆ ಒಳಗಡೆ ಬರ್ತೀರಿ. ಇವತ್ತು ಇಂದಿರಾ ಕ್ಯಾಂಟೀನ್, ನಾಳೆ ಇನ್ನೊಂದು ಯಾವ್ದಾರ ಅಬ್ಬಾಯ ಕ್ಯಾಂಟೀನ್ ಮಾಡ್ತೀರಿ ನೀವು. ಇನ್ನೇನೇನೋ ಅತಿಕ್ರಮಣ ಮಾಡಿಕೊಂಡು ಹಿಂದೂಗಳು ದಲಿತರು ಎಲ್ಲಿ ಹೂಳ್ಬೇಕು, ಎಲ್ಲಿ ಸುಡ್ಬೇಕು? ಸ್ಮಶಾನಕ್ಕೆ ಜಾಗ ಬೇಡವಾ? ನೀವೇ ಕೊಟ್ಟಿದ್ದ ಜಾಗ ಇದು. ಸೊ ಸರ್ಕಾರ ಕೊಟ್ಟಿದ್ದ ಜಾಗ ಇವತ್ತು ದಾಖಲೆ ಸಹಿತ ಇದ್ದಂತದ್ದನ್ನ ನಿಮ್ಮ ದರ್ಪದಿಂದ ಈ ರೀತಿ ಮಾಡುವಂತ ಶೋಭೆ ತರುವಂತಲ್ಲ, ಸ್ಥಳಾಂತರಗೊಳಿಸಬೇಕು. ಕೂಡ್ಲೆ ಕಾಂಪೌಂಡ್ ಕಟ್ಟಬೇಕು, ಕೂಡ್ಲೆ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನ ಶಿಫ್ಟ್ ಮಾಡಬೇಕು. ಇಲ್ಲಾದ್ರೆ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, 100ಕ್ಕೆ 100 ಹೇಳ್ತೀನಿ. ಇಲ್ಲಿಯ ದಲಿತರಿಗೆ ಸ್ಮಶಾನಕ್ಕೆ ತೊಂದರೆ ಕೊಡುವಂತಹ ಪ್ರಕ್ರಿಯೆ ನೀವು ತೆರವುಗೊಳಿಸದೇ ಇದ್ರೆ ನಾವೇ ಕಾಂಪೌಂಡ್ ಕಟ್ತೀವಿ, ನಾವೇ ಇದನ್ನ ತೆರವುಗೊಳಿಸಿ ಎಲ್ಲಿ ಬೇಕಾದಲ್ಲಿ ಕಟ್ಕೊಳ್ಳಿ ಅಂತನ್ನುವಂಥದ್ದು ಹೇಳ್ತೀನಿ ನಾವು. ಮಂಗಳೂರಲ್ಲಿ ಸವಾಲ್ ಹಾಕಿದಾರೆ ಸರ್, ನೀವು PV ರೋಡ್ಗೆ ಬರ್ರಿ, ಧೈರ್ಯ ಇದ್ರಿ ಅಂತ. ಈಗ ವಿವೇಚಿ ಅಧ್ಯಕ್ಷರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಹಿಂದೂಗಳ ಹಬ್ಬದಲ್ಲಿ ಒಂದು ನ್ಯಾಯ ಮತ್ತು ಮುಸ್ಲಿಂ ಹಬ್ಬದಲ್ಲಿ ಒಂದು ನ್ಯಾಯ. ನೀವು BC ರೋಡ್, ದಕ್ಷಿಣ ಕನ್ನಡ ಜಿಲ್ಲೆ BC ರೋಡ್ನಲ್ಲಿ ಅಲ್ಲಿಯ ಮುಸ್ಲಿಮರು ಯಾವುದೋ ಒಂದು ಸಂಘಟನೆಯವರು ಸವಾಲು ಹಾಕಿದ್ರು, ತಾಕತ್ತಿದ್ರೆ ಈದ್ ಮಿಲಾದ್ BC ರೋಡಿಗೆ ಬನ್ನಿ ಅಂತ ಹೇಳಿ. ಯಾಕೆ ಸಂಘರ್ಷಕ್ಕೆ ಕರಿತಾ ಇದ್ದಾರೆ? BC ರೋಡ್ ಏನ್ ತಾಲಿಬಾನದ ಅಫ್ಘಾನಿಸ್ತಾನದಲ್ಲಿದೆಯಾ, ಪಾಕಿಸ್ತಾನದಲ್ಲಿದೆಯಾ? ಇಡೀ BC ರೋಡ್ ಅಲ್ಲ, ಇಡೀ ದೇಶ ನಮ್ದಿದೆ. ಯಾರು ಸವಾಲು ಹಾಕುವಂತ ಗೂಂಡಾಗಳು ಯಾರಿದಾರಲ್ಲ ಅವರನ್ನು ಒಳಗಡೆ ಹಾಕ್ಬೇಕಾಯ್ತು ಇಷ್ಟೊತ್ತಿಗೆ. ಕಾಂಗ್ರೆಸ್ ಕಾರಣ ಇದು. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣನೇ ಮುಸ್ಲಿಂ ಸರ್ಕಾರ ಬಂದುಬಿಟ್ಟಿದೆ ಅಂತನ್ನುವಂತ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ BC ರೋಡ್ ಇರಬಹುದು, ನಾಗಮಂಗಲದ ಘಟನೆ ಇರಬಹುದು, ಇಂಥ ಘಟನೆಗಳು ಆಗ್ತಾ ಇರೋದೇ ಈ ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ ಪರಿಣಾಮದಿಂದ. ಸೊ ನಾನು ಹೇಳೋದು BC ರೋಡ್ ಅಲ್ಲ, ಶ್ರೀನಗರದಲ್ಲೇ ಚಾಲೆಂಜ್ ಮಾಡಿದ್ರು ನೀವು. ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಅಲ್ಲಿ ತಾಕತ್ತಿದ್ರೆ, ತಾಯಿ ಹಾಲು ಕುಡ್ದಿದ್ರೆ ಹಸಿರ ಬಾವುಟ ತೆಗೆದು, ಪಾಕಿಸ್ತಾನ್ ಧ್ವಜ ತೆಗೆದು ಅಲ್ಲಿ ತಿರಂಗಿ ಬಾವುಟ ಹಾರಿಸಿ ಅಂತ ಹೇಳಿದ್ರು. ಅದನ್ನು ಹಾರಿಸಿ ತೋರಿಸಿದ್ದೇವೆ. ಈ ದೇಶದ ವೀರ ಸುಪುತ್ರಿದ್ದೇವೆ ನಾವು. BC ರೋಡ್ ಅಲ್ಲ, ನಿಮ್ಮ ಮನೆ ಒಳಗಡೆ ಬರ್ತೀವಿ ನಾವು. ಈ ರೀತಿಯ ದರ್ಪ ಸೊಕ್ಕು ಇನ್ಮೇಲೆ ನಡೆಯುವುದಿಲ್ಲ. ಕಾಂಗ್ರೆಸ್ ಇದೆ ಅಂತ ಹೇಳಿ ಏನು ಬೇಕಾದ್ದು ಹೇಳೋದು, ಏನು ಬೇಕಾದ್ದು ಮಾಡೋದು ನಡೆಯಂಗಿಲ್ಲ. ಹಿಂದೂಗಳು ಜೀವಂತವಾಗಿದ್ದೇವೆ. ಸೊ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಸರ್, ಈಗ ಹಿಂದೂಗಳ ಹಬ್ಬನೇ ಒಂದು ರೀತಿ ರಕ್ಷಣೆ ಇಲ್ಲ. ಗಣಪತಿನ ಕರ್ಕೊಂಡು ಹೋಗಿ ಪೊಲೀಸ್ ಜೀಪ್ ಅಲ್ಲಿ ಕೂರಿಸ್ತಾರೆ, ಕುಂದ್ರಿಸಿದವ್ರು ನೀವು ಒಂದ್ ಮಾಡ್ತಾರೆ. ಏನ್ ನಡೀತಾ ಇದೆ ಅಂತ ಹಬ್ಬಕ್ಕೆ ರಕ್ಷಣೆ ಇಲ್ಲ ಅಂತ, ಹಿಂದೂಗಳಿಗೆ ರಕ್ಷಣೆ ಇಲ್ಲ. ನೋಡಿ, ಕಾಂಗ್ರೆಸ್ಸಿನ ಕುಮ್ಮಕ್ಕು, ಕಾಂಗ್ರೆಸ್ಸಿನ ಅಪೀಸ್ಮೆಂಟ್ ಅತಿ ಆಯ್ತಿದು. ಅತಿಯಾದ ಪರಿಣಾಮದಿಂದನೇ 136 ಸೀಟ್ ಬಂದಿದ್ದೇ ಮುಸ್ಲಿಮರಿಂದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲ ಹಿಂದೂಗಳಿಗೆ ಗೊತ್ತಾಗ್ತಾ ಇದೆ ಇದು ಅತಿಯಾದಂತ ಅಪೀಸ್ಮೆಂಟ್ ಅಂತ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನವರೇ ಇದೇ ರೀತಿ ಮುಂದುವರೆದ್ರೆ ಕಸದ ತೊಟ್ಟಿಗೆ ಹೋಗ್ತೀರಿ ನೀವು, ಹೇಳಿ ಹೆಸರಿಲ್ದಾಗ ಹೋಗ್ತೀರಿ ನೀವು.
ಇನ್ನು ನಾಗಮಂಗಲದ ಮಸೀದಿ ಒಳಗಡೆಗೆ ಬಾಟಲ್ಗಳು, ಪೆಟ್ರೋಲ್ ಬಾಂಬ್ಗಳು, ಕಲ್ಲುಗಳು, ಚಾಕು ಚೂರಿಗಳು ಹೇಗ್ ಬಂತ್ರಿ? ಮಸೀದಿ ಅಂದ್ರೆ ಪವಿತ್ರವಾದ್ದು, ಮಸೀದಿ ಅಂದ್ರೆ ನಮಾಜ್ ಮಾಡುವಂತದ್ದು, ಪ್ರಾರ್ಥನೆ ಮಾಡುವಂತದ್ದು ಹೇಳಿದ್ದನ್ನ ಇವತ್ತು ಒಳಗಡೆ ದಂಗೆ ಸ್ಥಾನ ಆಯ್ತಲ್ಲ, ಅದು ದಂಗೆ ಮಾಡುವಂತ. ಹಾಗಾದ್ರೆ ಅಪವಿತ್ರ ಕಲ್ಲು, ಬಾಟಲ್ಗಳು, ಬಾಂಬ್ಗಳು, ಚಾಕು ಚೂರಿ ಹಾಗಾದ್ರೆ ಅಲ್ಲಿ ಹೇಗೆ ಬಂತು? ಒಳಗಡೆ ಹೇಗೆ ಬಂತು? ಪೊಲೀಸರ ವೈಫಲ್ಯ, ಗುಪ್ತಚರ ವೈಫಲ್ಯ, ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತನ್ನುವಂತದ್ದು ಹೇಳಿದ್ದೇನೆ. ಚಲುವರಾಯ ಸ್ವಾಮಿ ವ್ಯವಸ್ಥಿತವಾಗಿ ಇದನ್ನು ಗಲಾಟೆ ಮಾಡಿ ಮುಂದಿನ ದಿನಗಳಲ್ಲಿ ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತನ್ನುವಂಥದ್ದು ಮಾಡ್ತಾ ಇದಾರಲ್ಲ, ಇದು ಶೋಭೆ ತರುವಂತದ್ದಲ್ಲ. ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನ ಹದ್ದು ಬಸ್ನಲ್ಲಿ ಇಡದೇ ಇದ್ರೆ ಇಡೀ ಹಿಂದೂ ಸಮಾಜ ಸಿಡದೇಳುತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.